ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನನ್ನ ವೀಡಿಯೋಸ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದರೆ ಯಾಕೋ ಕಮೆಂಟ್ ಆಗ್ತಾ ಇಲ್ಲ, ಬಟ್ ವಾಟ್ಸಪ್ಪಲ್ಲಿ ಹೇಳ್ತಾ ಇದ್ದೀರಾ, ಎಲ್ಲಿ ಕಾಣ್ತಾ ಇದ್ದೀರಲ್ಲಿ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಅಷ್ಟಾದರೂ ವೀಡಿಯೋಸ್ ನೋಡ್ತಾ ಇದ್ದೀರಾ. ಇನ್ನು ನಾನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಮರೆಮನಹಳ್ಳಿಯಲ್ಲಿ ಇದ್ದೀನಿ. ಆ್ಯಕ್ಚುಲಿ ನನ್ನದು ಇವತ್ತು ಮೇಕಪ್ ಇದೆ. ಸೊ ಹಂಗಾಗಿ ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು ಮರೆಮನಹಳ್ಳಿಗೆ ಬಂದು ಯಪ್ಪ ನನ್ನ ಕೆಲಸ ಏನು ಹೇಳ್ತಿದೆ ಫ್ರೆಂಡ್ಸ್. ಕೆಲಸ ಅಂದರೆ ಕೆಲಸ ಆಗ್ಬಿಟ್ಟಿದೆ. ನಾಯಿಗಳಂತೂ ಕಚ್ಚಾಡ್ತಿದ್ದಾವೆ, ಹಿಂದ್ಗಡೆ ನಿಲ್ಲಕ್ಕೆ ಭಯ ಆಗಿಬಿಟ್ಟಿತ್ತು. ನಾನು ಮರೆಮನಹಳ್ಳಿಗೆ ಬಂದು ಮರೆಮನಹಳ್ಳಿಯಿಂದ ಮತ್ತು ಕೂಡ್ಲಿಗಿಗೆ ಹೋಗಬೇಕಿತ್ತು. ಕೂಡ್ಲಿಗಿಂದ ಖಾನಾವಸಳ್ಳಿಗೆ ಹೋಗಬೇಕಿತ್ತು. ನೋಡಿ, ನಾನು ಬಸ್ಸು ಬೆಳಿಗ್ಗೆ ಒಂದು ಸ್ವಲ್ಪ ಎಮ್ಮಿಗ್ನೂರು ಬಸ್ಸಿಗೆ ಹೋಗಿದ್ದೆ, 5 ಗಂಟೆ ಬಸ್ಸಿಗೆ. ಅಲ್ಲಿಂದ ಮರೆಮನಹಳ್ಳಿ ಇಳ್ಕೊಂಡು ಮರೆಮನಹಳ್ಳಿಯಿಂದ ಮತ್ತು ಬೆಂಗಳೂರು ಬಸ್ಸಿಗೆ ಹತ್ಕೊಂಡು ಹೋದೆ. ನಾನು 7:30 8 ಗಂಟೆಗೆಲ್ಲ ನಾನು ಖಾನಾವಸಳ್ಳಿ ರೀಚ್ ಆದೆ. ನೋಡಿ, ಆ್ಯಕ್ಚುಲಿ ನಮ್ಮ ಕ್ಲೈಂಟ್ ಬಂದುಬಿಟ್ಟು 8:30ಗೆಲ್ಲ ಇಲ್ಲಿರಿ ಅಕ್ಕ ಅಂತ ಹೇಳಿದರು. ನಾವು ಒಂದು 10 ಮಿನಿಟ್ಸ್ ಮುಂಚೆನೇ ಹೋದರೆ ಚೆನ್ನಾಗಿ ಅಲ್ವಾ, ಸುಮ್ಮನೆ ಅವ್ರು ಬೇಜಾರಾಗಂಗೆ ಆಗಬಾರ್ದು. ನಾನು ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಪಾಪ ಅವ್ರ ಬ್ರದರ್ ಬಂದು ಕರ್ಕೊಂಡು ಹೋದರು. ಹಾಗೆ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆ. ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಬೇಗ ರೆಡಿ ಮಾಡ್ಬೋದು ಅಂತೇಳಿ ಸೀರೆ ಕೂಡ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಅವರು ಮುಂಚೆನೇ ಕೊಟ್ಟಿದ್ದರು. ಇನ್ನು ಅವರು ಪೂಜೆ ಅದು ಇದೆ ಅಂತ ಮಾಡಬೇಕಲ್ವ, ಸೊ ಹಂಗಾಗಿ ಟೈಮ್ ಆಗೋಯ್ತು. ನೋಡಿ, ನನಗೆ 8:30ಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ 9:30. ಹಿಂಗಿರುತ್ತೆ ನಮ್ಮ ಮೇಕಪ್ ಆರ್ಟಿಸ್ಟ್ ಲೈಫ್. ಓಕೆ, ಹಿಂಗೆ ಫ್ರೆಂಡ್ಸ್. ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆಗೆ ಎದ್ದು ನೆಲ ಎಂತೋದೆಲ್ಲ ಕಸಗಳೆಲ್ಲ ಅಂದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಮಕ್ಕಳಿಗೆ ಬಾಕ್ಸ್ ಮಾಡಿ. ಆ್ಯಕ್ಚುಲಿ ಇವತ್ತು ಶೋಭ ಊರಿಗೆ ಹೋಗ್ತಾ ಇದ್ದಾಳೆ. ಅತ್ತೆ ಎಲ್ಲ ಪಾಪ ರೆಡಿ ಮಾಡ್ತಾ ಇದ್ದಾರೆ ಅಡುಗೆಗೆ. ಅತ್ತೆ ನಮ್ಮ ಚಿನ್ನ ಇಬ್ಬರ ಇದ್ದಾರೆ ಅಲ್ಲಿ. ಪಾಪ ಅವರೊಬ್ಬರೇ ಇದ್ದಾರೆ, ಒಬ್ಬರೇ ಮಾಡ್ಕೊತಾರೆ. ನಾನಿದ್ರೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಿದ್ದೆ. ಅದು ಶೋಭ ಅಂತೂ ಊರಿಗೆ ಹೋಗ್ತಾ ಇದ್ದಾರೆ, ನಾನೇ ಇಲ್ಲ. ಆ್ಯಕ್ಚುಲಿ ನನ್ನ ಮೇಕಪ್ಪು ಇವರು ಒಂದು 10 ದಿನ ಮುಂಚೆನೇ ಫೋನ್ ಮಾಡಿದ್ರು ನನಗೆ. ಲಾಸ್ಟ್ ಮದುವೆಗೆ ನಾನೇ ಬಂದಿದ್ದೆ ಅಲ್ವಾ ಅಕ್ಕ, ನೀವೇ ಬನ್ನಿ ಅಂತ ಫೋನ್ ಮಾಡಿದ್ರು ಅವರು. ಚೆನ್ನಾಗಾಯಿತು, ಚೆನ್ನಾಗೇ ಹೋಗಲಿ, ಅವಳು ಊರಿಗೆ ಹೋಗಿ ಬರಲಿ ಚೆನ್ನಾಗಿ. ಖುಷಿ ಆಯಿತು ನಮಗೆಲ್ಲ. ನೆಕ್ಸ್ಟ್ ಮೇಕಪ್ ಇದೆ, ಎಷ್ಟೊತ್ತಿಗೆ ಮುಗಿತಾ. ಇಲ್ಲಿ ಖಾನಾವಸಳ್ಳಿಲಿ ಮೇಕಪ್ ಇರೋದು. ಕೂಡ್ಲಿಗೆ ಹತ್ರ ಬೆಳಿಗ್ಗೆ 5:30ಗೆಲ್ಲ ಮರೆಮನಹಳ್ಳಿಗೆ ಬಂದು ಅಲ್ಲಿಂದ ಈ ಕಡೆ ಬಂದು ಫುಲ್ ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್. ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್. ಹಾಗೆ ನಮ್ಮ ಕ್ಲೈಂಟ್ ಕೂಡ ಬಂದರು. ಬರೋ ಅಷ್ಟೊತ್ತಿಗೆ 10:30 ಆಗಿಬಿಟ್ಟಿತ್ತು. ಸೊ ಅವರೆಲ್ಲ ಪೂಜೆ ಎಲ್ಲ ಮಾಡಿಸಿದರೆ ಕರ್ಣಪ್ರಸಾದ ಅಂತ ಕೊಡಿಸ್ತಾರಂತೆ. ನಾವು ಡೆಲಿವರಿ ಆದಮೇಲೆ ಎಲ್ಲ ಮಾಡ್ತೀವಿ. ಇವರು ಈಗಲೇ ಮಾಡಿಸ್ಬಿಡ್ತಾರಂತೆ. ಹೊಟ್ಟೆಲಿರೋ ಮಗುಗೆ ಕೂಡ ಪೂಜೆ ಮಾಡಿಸ್ಬಿಟ್ಟು ಚೆನ್ನಾಗೇ ಮಾಡಿಸಿದ್ರು ಅಂತ ಹೇಳಿದರು. ನಂಗೆ ಕೆಳಗಡೆ ಅವರಮ್ಮ ಎಲ್ಲ ಹೇಳಿದ್ರು, ಪೂಜೆ ಮಾಡಿಸ್ತೇವಮ್ಮ ನಾವೆಲ್ಲ ಈ ಥರ ಅಂತೇಳಿ. ಆ್ಯಕ್ಚುಲಿ ಅವರು ಮ್ಯಾಟ್ ಫಿನಿಶ್ ಎಲ್ಲ ಮೇಕಪ್ ಕೇಳಿದರು. ನಾನು ಅವರು ಕೇಳಿರೋ ಥರನೇ ಮೇಕಪ್ ಮಾಡಿಕೊಟ್ಟೆ. ನೆಕ್ಸ್ಟು ಅವರು ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲು ಬಿಫೋರೇ ನಮಗೆಲ್ಲ ಫೋನ್ ಮಾಡಿ ಎಲ್ಲ ಮಾತಾಡಿದ್ರು. ಅವ್ರಿಗೆ ನಮ್ಗೆ ಈ ಥರ ಹೇರ್ ಸ್ಟೈಲ್ ಬೇಕು, ಈ ಥರ ಮೇಕಪ್ ಬೇಕು ನನಗೆ ಅಂತೇಳಿ. ಸಿಂಪಲ್ಲಾಗಿರಲಿ ಮೇಕಪ್ ಅಂತಲೂ ಹೇಳಿದರು ಅವರು. ಆಮೇಲೆ ಅವರಮ್ಮ ಆಗಿರ್ಬೋದು, ಅವರು ಹಾಗೆ ಹೇಳಿದ್ರು, ತುಂಬ ಸಿಂಪಲ್ಲಾಗಿರಲಿ ಮೇಕಪ್. ಯಾಕಂದರೆ ಅವ್ರ ಮನೆಯಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಬೇಡ ಅಂತ ಹೇಳಿದರು. ಅಂದರೆ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಮೇಕಪ್ ಎಲ್ಲ ಮಾಡಿಸ್ಕೋಬಾರ್ದು, ದೃಷ್ಟಿಯಾಗುತ್ತೆ, ಅದು ಇದು ಅಂತ ಏನೋ ಹೇಳ್ತಾಯಿದ್ರಂತೆ. ಆ್ಯಕ್ಚುಲಿ ಇವಾಗೆಲ್ಲ ಸೀಮಂತ ಕಾರ್ಯಕ್ಕೆಲ್ಲ ಮೇಕಪ್ ತುಂಬ ಚೆನ್ನಾಗಿ ಮಾಡಿಸ್ಕೋತಾರೆ ಅಲ್ವಾ ಫ್ರೆಂಡ್ಸ್, ನೋಡಿರ್ಬೋದು ನೀವೆಲ್ಲ. ಅದಕ್ಕಾಗಿ ಕರೆಸ್ಕೊಂಡು ಮೇಕಪ್ ಮಾಡಿಸ್ಕೋತಾರೆ. ಆ ಕ್ಲೈಂಟ್ಗೆ ತುಂಬ ಇಷ್ಟ ಮೇಕಪ್ ಮಾಡಿಸ್ಕೋಬೇಕಂತ, ಬಟ್ ಮನೇಲಿ ಪಾಪ ಬೇಡ ಅಂತ ಇದ್ದರು. ಸೊ ಹಂಗಾಗಿ ಸ್ವಲ್ಪ ಏನಂತಾರೆ ಗಲಿಬಿಲಿ ಇದ್ದರು ಅವರು. ನಮಗೆಲ್ಲ ಅವ್ರು ಯಾವ ಥರ ಹೇಳಿದ್ರು ಆ ಥರನೂ ಮೇಕಪ್ ಮಾಡಿಕೊಟ್ಟೆ. ಗೈಸ್, ನಿಮಗೆ ಯಾರಿಗಾದರೂ ನಿಮಗೆ ನಮ್ಮ ಕಡೆಯಿಂದ ಮೇಕಪ್ ಏನಾದರೂ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವ ಥರ ಮೇಕಪ್ ಬೇಕು, ಯಾವ ಥರ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದರೆ ನಾವು
ಮಾಡಿಕೊಡ್ತೀವಿ. ಇನ್ನೊಂದು ನೀವು ನಿಮ್ಮ ಪ್ಲೇಸಿಗೆ ಬಂದುಬಿಟ್ಟು ನೀವು ಎಲ್ಲಿ ಇರ್ತೀರೋ ಅಲ್ಲಿಗೆ ಬಂದುಬಿಟ್ಟು ನಾವು ಮೇಕಪ್ನ ಮಾಡಿಕೊಡ್ತೀವಿ. ಅಂದರೆ ಈವೆಂಟ್ಸ್ಗೆ ಮದುವೆ ಆಗಿರ್ಬೋದು, ರಿಸೆಪ್ಷನ್ಸ್ ಆಗಿರ್ಬೋದು, ಹಾಫ್ ಸಾರಿ ಫಂಕ್ಷನ್ಸ್ ಆಗಿರ್ಬೋದು, ಮಿಚಡ್ ಫಂಕ್ಷನ್ಸ್ ಆಗಿರ್ಬೋದು, ನಾಮಕರಣದ ಫಂಕ್ಷನ್ಸ್ ಆಗಿರ್ಬೋದು, ಈ ಥರ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಿಗೆ ನಾವು ಮೇಕಪ್ ಮಾಡಿಕೊಡ್ತೀವಿ. ನಮ್ಮ ಕಡೆಯಿಂದ ಎಲ್ಲ ಥರನೂ ಆಲ್ಮೋಸ್ಟ್ ಸೆಟ್ಸ್ ಆಗಿರ್ಬೋದು, ಜ್ಯುವೆಲರಿ ಸೆಟ್ಸ್ ಆಗಿರ್ಬೋದು, ಸಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್, ಮೇಕಪ್ ಎಲ್ಲನೂ ಇರುತ್ತೆ. ಎಲ್ಲದಕ್ಕೆ ಸೇರಿಸ್ಬಿಟ್ಟೆ ನಾವು ಇಷ್ಟು ಅಂತ ಚಾರ್ಜ್ ಮಾಡಿರ್ತೀವಿ. ನೋಡಿ, ನಿಮಗೆ ನನ್ನ ಮೇಕಪ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ನಾವು ಬಂದುಬಿಟ್ಟು ಇಲ್ಲಿ ಹಗರಿಬೊಮ್ಮನಹಳ್ಳಿಲಿ ಇರೋದು. ಮೇಕಪ್ ಮಾತ್ರ ಫ್ಲಾಲೆಸ್ಸಾಗಿ ಬಂದಿತ್ತು, ಸಖತ್ ಇಷ್ಟ ಆಯಿತು ನನಗೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆಮೇಲೆ ಎಲ್ಲ ಇರೋದೇ ಅಲ್ವಾ, ನಮ್ಮ ಮೇಕಪ್ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಹೇಳಿ ಟೈಮ್ಗೆಲ್ಲ ಮುಗಿಸ್ಕೊಡ್ಬೇಕು. ಇಲ್ಲ ಬಡಿತಾ ಇರ್ತಾರೆ, ಡೋರೆಲ್ಲ ಬಡಿತಾ ಇರ್ತಾರೆ, ಮುಗಿತಾ ಅಂತೇಳಿ ಮದುವೆಲಂತೂ ಸಖತ್ ಹಿಂಸೆ ಮಾಡಿಬಿಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಟೈಮ್ ಇತ್ತು. ಸೊ ಹಂಗಾಗಿ ಅವ್ರಿಗೆ ತಕ್ಕಂಗೆ ಅವ್ರ ಟೈಮ್ ಅದರೊಳಗೆ ಮಾಡಿಕೊಟ್ಟಿದ್ದೀನಿ. ನನಗೂ ಈ ಥರ ಸೀಮಂತ, ಬೇಬಿ ಶವರ್ಗೆಲ್ಲ ಮೇಕಪ್ ಮಾಡಬೇಕಾದ್ರೆ ಸಖತ್ ಇಷ್ಟ. ಅವರೆಲ್ಲ ಇಷ್ಟು ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ನಮಗೆಲ್ಲ ಇಂಥ ಭಾಗ್ಯ ಇರಲಿಲ್ಲ. ಏನು ಮಾಡ್ತೀರಾ, ನಮ್ಮ ಮನೇಲಿ ಸೀಮಂತ ಕಾರ್ಯ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ರು, ಪದ್ಧತಿನೇ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತಾರೆ. ಸೊ ನಾನು ಆ ಥರ ಎಲ್ಲ ಅದೃಷ್ಟ ಮಾಡಿಲ್ಲ ಅನಿಸುತ್ತೆ. ಹಾಗಾಗಿ ನನಗೆಲ್ಲ ಇವೆಲ್ಲ ಮಾಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ಯಾವುದ್ರಲ್ಲೂ ಬೇಜಾರು ಮಾಡ್ಕೋಬಾರ್ದು. ಬೇಜಾರಾಗುತ್ತೆ, ಆದರೂ ಬೇಜಾರು ಮಾಡ್ಕೊಳ್ದೆ ಚೆನ್ನಾಗಿರೋಣ. ಆಗಲಿ, ದೇವರಿದ್ದಾನೆ ಎಲ್ಲದಕ್ಕೂ. ಅವ್ರ ಅಮ್ಮ ಅಪ್ಪ ಅಂತೂ ಎಷ್ಟು ಚೆನ್ನಾಗಿ ಮಗಳಿಗೆ ನನಗಂತೂ ಅವ್ರ ಅಮ್ಮ ನೋಡಿದ್ರು ಹಂಗೆ ಅನಿಸ್ತು, ಅಪ್ಪಾಜಿ ನೋಡಿದ್ರು ಹಂಗೆ ಅನಿಸ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿದ್ರು. ಅಷ್ಟೇ ಎಲ್ಲ ತೆಗೆದು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅವರು. ನನಗೆ ಆವಾಗ ಅನ್ನಿಸ್ತು, ತಂದೆ ತಾಯಿ ಇದಕ್ಕೆ ಇರಬೇಕು, ಪ್ರೀತಿ ಮಾಡೋಕ್ಕೆ ಅಂತೇಳಿ. ಆಗಲಿ ನೋಡಿ ಫ್ರೆಂಡ್ಸ್, ಮೇಕಪ್ ಹೇಗಿದೆ ಕಮೆಂಟ್ ಹಾಕಿ. ಚೆನ್ನಾಗಿದೆಯಾ, ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಮಾಡಿದ ಮೇಕಪ್ ನನಗೆ ಇಷ್ಟ ಆಗಿದೆ, ಬಟ್ ನೀವು ಕಮೆಂಟ್ ಹಾಕಿ ಹೇಗಾಗಿದೆ ಅಂಥೇಳಿ. ನೆಕ್ಸ್ಟ್ ಏನು ನೋಡಿ, ನಮ್ಮ ಬೇಬಿ ಶವರ್ ಬೇಬಿ ಚೆನ್ನಾಗಾಗಿದೆ, ಸಖತ್ ಕುಳಿ. ಆದ್ರೂ ಇವರ ಹಸ್ಬೆಂಡ್ ಬಂದುಬಿಟ್ಟು ಪೊಲೀಸ್ ಆಫೀಸರ್ ಅಂತೆ. ನೋಡಿ ನಮ್ಮ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ ಹೇಗಿದೆ, ಆದರೂ ಸಖತ್ ಟೈಮ್ ತೊಗೊಂಡೆ ಅದಕ್ಕೆ ಮಾತ್ರ. ಇಷ್ಟ ಆಯಿತಾ ಮೇಕಪ್ ನಿಮಗೆ? ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಕ್ಲೈಂಟ್ ಮಾತ್ರ ಸಖತ್ ಸಾಫ್ಟು, ಎಷ್ಟು ಕ್ಯೂಟಾಗಿ ಮಾತಾಡ್ತಾರೆ ಅಂತ ನನಗದು ತುಂಬ ಇಷ್ಟ ಆಯಿತು. ಹಾಗೆ ನಾವಿಲ್ಲಿ ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಬ್ಯಾಕ್ ಟು ಬೊಮ್ಮನಹಳ್ಳಿ ಅಂತೇಳಿ ನಮ್ಮ ಊರಿಗೆ ಬಂದ್ವಿ. ಬರ್ತಾ ಮರಮ್ಮನಹಳ್ಳಿಯಿಂದ ಅಂತೂ ಸಖತ್ ರಶ್ ಇತ್ತು, ನಿಂತ್ಕೊಂಡು ಬಂದಿದ್ದೀನಿ, ಬಿಸಿಲು ಬೇರೆ. ಸೊ ಅಲ್ಲಿಗೆ ನಮ್ಮ ಇವತ್ತಿನ ಮೇಕಪ್ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ನಾನು 6 ಗಂಟೆ ಆಗಿಬಿಡ್ತು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಗಿತ್ತು, ಇಷ್ಟೆಲ್ಲ ಇತ್ತು. ಮೇಕಪ್ ನಿಮ್ಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾರಿಗಾದರೂ ಮೇಕಪ್ ಮಾಡಿಸ್ಕೋಬೇಕು ಅನ್ನೋದಿದ್ರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ, ನೀವು ಇದ್ದಲ್ಲಿಗೆ ಬಂದುಬಿಟ್ಟು ಮೇಕಪ್ ಮಾಡಿಕೊಡ್ತೀನಿ. ಹಾಗೆ ನಂಬರ್ ಕೂಡ ಹಾಕಿರ್ತೀನಿ ನಾನು ಇದರಲ್ಲಿ. ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.